ಪೃಥ್ವಿ ಎಲ್ಲಿದ್ದಾನಂತೆ ಗೊತ್ತಾದರೆ ಏನಾದರೂ ಮಾಡಿ ನಂದಿನಿ ಅಮ್ಮವ್ರ ಕಷ್ಟಕ್ಕೆ ಅವ್ರ ಪ್ರಯತ್ನಕ್ಕೆ ಒಂದು ಅಂತ್ಯ ಹಾಡ್ಬೋದು. ನಂದಿನಿ ಅಮ್ಮವ್ರಿಗೆ ನ್ಯಾಯ ಸಿಗ್ಬೋದು ಅಂದರೆ ಈ ಪ್ರಪಂಚಕ್ಕೆ ಸತ್ಯ ಗೊತ್ತಾಗಬೇಕು. ಈಗ ಕಣ್ಮರೆ ಆಗಿರೋದು ಪೃಥ್ವಿ ಮಾತ್ರ ಅಲ್ಲ, ಅವನ ಜೊತೆಲೆ ಅಡಗಿರೋ ಸತ್ಯ. ಹೇಗಾದರೂ ಸರಿ ಪೃಥ್ವಿ ನಾವು ಹುಡುಕಬೇಕು. ಓಹೋ, ಮನೆಗೆ ಬಂದಿದ್ಯಾ ನೀನು? ಅಲ್ಲಪ್ಪ, ಅಂತೂ ಇಂತೂ ನನ್ನ ಹತ್ರನೇ ಎಷ್ಟು ನಾಟಕ ಆಡ್ತೀಯಲ್ಲ ನೀನು. ನಾಟಕನ? ನಾನಾ? ಏನು ಹೇಳ್ತಾ ಇದೀಯ ಮಗನೇ? ಇನ್ನೇನಪ್ಪ, ನಾನು ಅಷ್ಟು ಸಲ ಕೇಳಿದ್ರು ನನ್ನ ಹತ್ರನೇ ಸುಳ್ಳು ಹೇಳಿದೆ ನೀನು. ಅಲ್ಲ, ಈ ಮಗನ ಹತ್ರನೇ ಸತ್ಯ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಸರಿನಾ ಇದು? ಲೋ ಮಗನೇ, ನೀನು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯೋ? ನಂದಿನಿ ಅಮ್ಮವ್ರ ವಿಷಯದ ಬಗ್ಗೆ. ನಂದಿನಿ ಅಮ್ಮವ್ರ ಬಗ್ಗೆ ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ? ಇಲ್ವಲ್ಲ ಮಗನೇ, ನಾನೇನು ಸುಳ್ಳು ಹೇಳಿಲ್ಲ. ಇವತ್ತಿಗೂ ನಾನು ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ ಕಣೋ. ಅಯ್ಯೋ ಅಪ್ಪ, ಮಡಿಕೆಗೆ ತಳ ಇಲ್ಲ ಅಂತ ಗೊತ್ತಾದ ಮೇಲೂ ಅದಕ್ಕೆ ನೀರು ಹಾಕೋ ಪ್ರಯತ್ನ ಮಾಡಬೇಡಪ್ಪ. ಮಡಿಕೆಗೆ ತಳ ಇಲ್ವಾ? ಯಾವ ಮಡಿಕೆಗೆ ಮನೆ? ಸರಿ, ನಾನು ನೇರವಾಗೇ ಹೇಳ್ತೀನಿ. ನಾನು ಹೇಳಿದ್ದು ಮಡಿಕೆಗಲ್ಲ, ನೀನು ಆಡ್ತಿರೋ ಮಾತುಗಳಿಗೆ, ನೀನು ಆಡ್ತಿರೋ ಸುಳ್ಳುಗಳಿಗೆ ತಲೆ ಇಲ್ಲ ಬುಡ ಇಲ್ಲ ಅಂತಿದ್ದೀನಿ. ಅಯ್ಯೋ ದೇವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಮಗನೇ, ನಿಜವಾಗ್ಲೂ ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ. ಹೌದಾ? ಮತ್ತಿವಾಗ ನಾನು ಹೋಗಿ ಮಾತಾಡ್ಸ್ಕೊಂಬಂದಿದ್ದು ಯಾರಪ್ಪ ಮತ್ತೆ? ಅಯ್ಯೋ ದೇವ್ರೆ, ಹಾಗಾದರೆ ಇವನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಕೊಂಡ್ಬಂದಿದ್ದಾನ? ಮಾತಾಡಪ್ಪ. ಏನೀಗ ಮಾತೇ ನಿಂತೋಯ್ತಾ? ನೋಡು, ಈ ವಿಷಯ ಇಲ್ಲಿ ಮಾತಾಡೋದು ಬೇಡ. ಬಾ ನನ್ನ ಜೊತೆ. ಏನು ಹೇಳ್ತಾ ಇದೆಯಾ ಮಗನೇ? ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡಿದ್ಯಾ? ಅವ್ರ ಜೊತೆಲಿ ಮಾತಾಡಿದ್ಯಾ? ಅಪ್ಪ, ನೀನು ನನಗೆ ನಿಜ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂತ ಏನಾದರೂ ಇದೆಯಾ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿತ್ತು, ಆದರೂ ನೀನು ನನಗೆ ಹೇಳಲಿಲ್ಲ. ಆದರೆ ನಾನು ಅವ್ರು ಎಲ್ಲಿದ್ದಾರೆ ಅಂತ ಕಷ್ಟಪಟ್ಟು ಹುಡುಕಿದ್ದೀನಿ. ಈಗ ಅವ್ರ ಮನೆಯಿಂದನೇ ಬರ್ತಾ ಇರೋದು, ಆದರೂ ನೀನು ನನ್ನಿಂದ ಈ ವಿಷಯ ಮುಚ್ಚಿಡಬಾರ್ದಾಗಿತ್ತಪ್ಪ. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡು ಮಗನೇ. ನಾನು ಇದು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ನಾನು ಏನು ಮಾಡಲಿ? ನಂದಿನಿ ಅಮ್ಮವರು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಕಣೋ. ಗೊತ್ತು ಬಿಡು, ನಂದಿನಿ ಅಮ್ಮವರು ಈ ವಿಷಯ ನನಗೆ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದ್ದೀನಿ. ಆದರೂ ನಿನಗೊಂದು ಸಜೆಷನ್. ಸಜೆಷನಾ? ಏನಪ್ಪ ಅದು? ಇನ್ನು ಮುಂದೆ ನೀನು ನನಗೆ ಅಪ್ಪಿ ತಪ್ಪಿನೂ ಸುಳ್ಳು ಹೇಳ್ತೀನಿ ಅಂತ ಅಂದ್ಕೊಳ್ಳೇಬೇಡ. ಯಾಕಂದರೆ ನಿಂಗೆ ಸುಳ್ಳು ಹೇಳೋಕ್ಕೆ ಬರಲ್ಲ. ಅದರಲ್ಲೂ ನನ್ನ ಹತ್ರ ಅಂತೂ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಹೇಳು? ನನಗೆ ನೀನು ಸುಳ್ಳು ಹೇಳಿದ್ರೆ ಗೊತ್ತಾಗೋಗುತ್ತೆ. ಎಷ್ಟೇ ಆದರೂ ನೀನು ನನ್ನ ಮಗ ಅಲ್ವಾ? ಅಪ್ಪ ಸುಳ್ಳು ಹೇಳಿದ್ರೆ ಮಗನಿಗೆ ಗೊತ್ತಾಗ್ಬಿಡುತ್ತೆ. ಈ ಪದ್ದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ಬೋದು, ಆದರೆ ಈ ಪದ್ದುವಿಂದ ಸತ್ಯ ಬಾಯಿ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅದು ನಿನಗೆ ಗೊತ್ತಾಗಿರ್ಬೋದಲ್ವಾ? ಏನು ಸಾಮಾನ್ಯದವನಲ್ಲ ಬಿಡಪ್ಪ. ನೀನು ಸೇರಾದರೆ ನಾನು ನಿಮ್ಮಪ್ಪ ಸವಾ ಸೇರು. ಅದಿರಲಿ, ನಂದಿನಿ ಅಮ್ಮವ್ರ ಹತ್ರ ಏನು ಮಾತಾಡಿದೆ? ನಂದಿನಿ ಅಮ್ಮವ್ರನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತಪ್ಪ, ಅವ್ರು ತುಂಬ ಸಂತೋಷವಾಗಿದ್ದಾರೆ. ಅವ್ರ ಮುಖದಲ್ಲಿ ಏನೋ ಒಂಥರ ಕಳೆ ಕಾಣಿಸ್ತಾ ಇದೆ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ನಗು, ಇದೆಲ್ಲ ನೋಡಿ ನಂಗೆ ತುಂಬ ಆಶ್ಚರ್ಯ ಆಗೋಯ್ತಪ್ಪ. ಲೋ ಮಗನೇ, ನೀನಿನ್ನೂ ಆಶ್ಚರ್ಯ ಪಡುವಂಥ ಸುದ್ದಿ ಇದೆ ಕಣೋ. ಏನಪ್ಪ ಅದು? ನಂದಿನಿ ಅಮ್ಮವರು ಮತ್ತು ಯಜಮಾನ್ರು ಪ್ರೀತಿಲಿ ಮುಳುಗಿದ್ದಾರೆ.